ಭಾರೀ ಗಾಳಿ ಮಳೆಯ ಹಿನ್ನೆಲೆ ಮಡಿಕೇರಿ ನಗರಸಭೆ ವತಿಯಿಂದ ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಮರಗಳ ಹಾಗೂ ಕೊಂಬೆಗಳ ತೆರವು ಕಾರ್ಯಾಚರಣೆ ನಡೆಯಿತು. ಮಡಿಕೇರಿ ನಗರದ ಹಲವು ಕಡೆಗಳಲ್ಲಿ ಗಾಳಿ ಮಳೆಯಿಂದಾಗಿ ಮರದ ಕೊಂಬೆಗಳು ಬಾಗಿ ನಿಂತು ರಸ್ತೆಗೆ ಹಾಗೂ ವಿದ್ಯುತ್ ತಂತಿಗೆ ತಗುಲುತ್ತಿತ್ತು. ಈ ಹಿನ್ನೆಲೆ ಸ್ಥಳೀಯ ನಿವಾಸಿಗಳು ಅಪಾಯಕಾರಿ ಸ್ಥಿತಿಯಲ್ಲಿರುವ ಮರದ ಕೊಂಬೆಗಳನ್ನು ತೆರವು ಮಾಡುವಂತೆ ಮಡಿಕೇರಿ ನಗರಸಭೆಗೆ ಮನವಿ ಮಾಡಿದ ಹಿನ್ನೆಲೆ ಕಾರ್ಯಪ್ರವೃತ್ತರಾದ ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಕಲಾವತಿ ಹಾಗೂ ಉಪಾಧ್ಯಕ್ಷರಾದ ಮಹೇಶ್ ಜೈನ್ ಅವರ ನೇತೃತ್ವದಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಮರಗಳು ಹಾಗೂ ರಸ್ತೆಗೆ ಬಾಗಿ ನಿಂತಿದ್ದ ಮರಗಳ ಕೊಂಬೆಗಳ ತೆರವು ಕಾರ್ಯಾಚರಣೆ ನಡೆಯಿತು. ಮಡಿಕೇರಿಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಹಾಗೂ ಇತರೆ ಕಡೆಗಳಲ್ಲಿ ಮರಗಳ ತೆರವು ಕಾರ್ಯಾಚರಣೆ ನಡೆಯಿತು. ಹಾಯ್ ಎಲ್ಲೋ ಇಲ್ಲೋಗ ತಗೊಬರ್ತೀಯ. ಅದು ಫಾರೆನ್ಸ್ರಿ ನಾನು ಇಲ್ಲಿ ಮನೆ ಹತ್ರ ಈಚೆ ಮರ ಕಳಿಸಿದ್ದೆ ಡಾಕ್ಯುಮೆಂಟ್ ಕರ್ಕೊಂಡು ಎಷ್ಟು ಡೀಡ್ ಕರ್ಕೊಂಡು ಅದಕ್ಕೆ ಹುಡುಕಲಿಕ್ಕೆ ರೆಡಿ ಇಲ್ಲ ಏದಂಬು ತಂದೆ ಗೊತ್ತಿದ್ದ ನೆಕ್ಸ್ಟ್ ಇಯರ್ ಬೈಕ್ ಕಳಿಸ್ತೀನಿ ನಿಗಳಲ್ಲಿ ಎಂಟ್ರಿ ಮಾಡಿರು ನೀವು ಕೌನ್ಸಿಲರ್ ಅಲ್ಲ ನಿಗಳಲ್ಲಿ ಎಂಟ್ರಿ ಇವತ್ತು ಮಡಿಕೇರಿ ನಗರಸಭೆಯ ವತಿಯಿಂದ ಮಡಿಕೇರಿ ನಗರದ ಹಲವೆಡೆ ಸಾರ್ವಜನಿಕರ ಒಂದು ದೂರಿತ್ತು. ಮಳೆಗಾಲ ಸಂದರ್ಭದಲ್ಲಿ ಬಾಗಿದ ಕೊಂಬೆಗಳು ಮತ್ತು ಮರಗಳು ವಿದ್ಯುತ್ ಕಂಬದ ಮೇಲೆ ಅಥವಾ ವೈರ್ಗಳ ಮೇಲೆ ಬಿದ್ದು ಅನಾಹುತ ಆಗುವ ಸಂಭವ ಇದೆ ಅಂತ ಹೇಳುವಂಥ ದೂರು ಮಡಿಕೇರಿ ನಗರಸಭೆಗೆ ಬಂದ ಹಿನ್ನೆಲೆಯಲ್ಲಿ ನಾವು ಎಲ್ಲ ವಾರ್ಡುಗಳಲ್ಲೂ ಕೂಡ ಆ ರೀತಿಯಾಗಿ ಎಲ್ಲಿ ಅಪಾಯದ ಅಂಚಿನಲ್ಲಿರುವಂಥ ಮರಗಳನ್ನು ಅಥವಾ ಕೊಂಬೆಗಳನ್ನ ತೆರವುಗೊಳಿಸುವಂಥ ಕೆಲಸವನ್ನು ಇವತ್ತು ಶುರು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ ಪಕ್ಕದ ಜಾಗದಲ್ಲಿ ಕೊಂಬೆಗಳು ನೇರವಾಗಿ ವಿದ್ಯುತ್ ಕಂಬದ ಮತ್ತು ವೈರ್ ಮೇಲೆ ಬೀರುವಂಥ ಪರಿಸ್ಥಿತಿಯಲ್ಲಿತ್ತು. ಅದನ್ನು ನಾವು ನೋಡಿ ಇವತ್ತು ಆ ಒಂದು ತೆರವು ಕಾರ್ಯವನ್ನು ಶುರು ಮಾಡಿದ್ದೀವಿ. ನಿರಂತರವಾಗಿ ಈಗ ಮಡಿಕೇರಿಯ ಎಲ್ಲ ವಾರ್ಡುಗಳಲ್ಲಿ ಎಲ್ಲೆಲ್ಲಿ ನಮಗೆ ನಾವು ಅದನ್ನ ಒಂದು ಗುರುತು ಮಾಡಿದ್ದೀವಿ. ಅರಣ್ಯ ಇಲಾಖೆಯಿಂದ ಒಂದು ಪರ್ಮಿಷನನ್ನು ತಗೊಂಡು ಇವತ್ತು ಆ ಕೆಲಸವನ್ನು ಶುರು ಮಾಡಿದ್ದೀವಿ. ಏನು ಮೂಳೆ ಒಳ್ಳೆ ಏನು ಅಲ್ಲಿಂದ ಬಿಟ್ಟು
ಇಲ್ಲಿ ನಗರಸಭೆಯ ಅಧ್ಯಕ್ಷರಾದ ಕಲಾವತಿ ಹಾಗೂ ಉಪಾಧ್ಯಕ್ಷರಾದ ಮಹೇಶ್ ಜನಿಯವರು ನಾವು ಏನು ಕೆಲವು ತಿಂಗಳಿಂದ ನಾವು ಕೆಲವು ಮನವಿ ಅರ್ಪಿಸಿದೆವು ನಗರಸಭೆಗೆ. ಈ ಒಂದು ಸಬ್ ರಿಜಿಸ್ಟ್ರಿ ಪಕ್ಕದ ಒಂದು ಕ್ರಾಸ್ ರೋಡಲ್ಲಿ ಮರಗಳು ಬೆಳೆದು ಅದರ ಕೊಂಬೆಗಳು ಮುಂದೆ ಮನೆಗೆ ಬೀಳುವ ಅಪಾಯ ಇತ್ತು. ಅದರ ಮುಖಾಂತರ ಈ ವಿದ್ಯುತ್ ಲೈನ್ಗಳು ಸಹ ಇದರ ಮೇಲೆ ಇತ್ತು. ಸೊ ಅದನ್ನ ನಾವು ಮನವಿ ಮಾಡಿಕೊಂಡ ಮೇಲೆಗೆ ಕಳೆದ ಕೆಲವು ತಿಂಗಳಿಂದ ನಾವು ಮನವಿ ಮಾಡ್ತಾಯಿದ್ದೋ. ಫಾರೆಸ್ಟ್ ಅವರಿಗೆ ಸಹ ನಾವು ಕಂಪ್ಲೇಂಟ್ ಮಾಡಿದ್ದೋ. ಅಂದರೆ ಫಾರೆಸ್ಟ್ ಅವರೆಲ್ಲ ನೋಡಿಬಿಟ್ಟು ಆಯ್ತು ಮಾಡ್ತೀವಿ ಅಂತ ಹೇಳಿದ್ರು, ಯಾವುದೇ ಒಂದು ಕೆಲಸ ಮಾಡಿಲ್ಲ. ಆದರೆ ಈಗ ನೂತನ ಅಧ್ಯಕ್ಷರಾದ ಕಲಾವತಿ ಹಾಗೂ ಉಪಾಧ್ಯಕ್ಷರಾದ ಮಹೇಶ್ ಬೇನಿ ಅವರಿಗೆ ನಾವು ಈಗ ಒಂದು ವಾರದಿಂದ ನಾವು ಪುನಃ ಕಂಪ್ಲೇಂಟ್ ಮಾಡಿದ್ದೀವಿ ಅಂತ. ಅದರ ತಕ್ಷಣ ಇಬ್ಬರು ಅವರು ಸ್ಪಂದಿಸಿ ಇವತ್ತು ನಮ್ಮ ಏರಿಯಾದಲ್ಲಿ ಏನು ಮರ ಕಡಿಯೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಏರಿಯಾ ವತಿಯಿಂದ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ.